Recording button. ಮೇಡಮ Double tap to activate. ವೀಕ್ಷಕರೇ ಅವರಿಗೆಲ್ಲ ಸ್ವಾಗತ. ಎಂ ಜಯಲಕ್ಷ್ಮಿಯಾದ ನಾನು ಜ್ಞಾನಸುಧಾ ತರಂಗಿಣಿ ಮೂಲಕ ತಮ್ಮನ್ನೆಲ್ಲ ಸ್ವಾಗತಿಸುತ್ತಿದ್ದೇನೆ. ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾತಿಶೇಮದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ तं ವಿನಾಯಕಂ. ವೀಕ್ಷಕರೇ, ಇಂದಿನ ದಿನ ಮೊದಲನೇ ಅಧ್ಯಾಯವಾದ ಭಾರತ ದರ್ಶನವನ್ನು ತಮಗೆ ನಿರೂಪಿಸಲು ಬಯಸುತ್ತೇನೆ. ನಮ್ಮ ಪುಣ್ಯಭೂಮಿ ಭವ್ಯ ದರ್ಶನ ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ. ಭಾರತದ ಹಿತವೇ ನನ್ನ ಹಿತ. ಈ ವಿಶ್ವದಲ್ಲಿ ಅತಿ ಪುನೀತ ಪುಣ್ಯಭೂಮಿ ಎನಿಸಬಲ್ಲ ಜಗದೆಲ್ಲ ಜೀವಿಗಳು ಕರ್ಮ ಸಲ್ಲಿಸಲು ಬರಲೇಬೇಕಾದ ಒಂದೇ ಒಂದು ಭೂಮಿ ಎಂದರೆ ಅದು ಭಾರತ. ದೇವರೆಡೆಗೆ ಸಾಗುತ್ತಿರುವ ಪ್ರತಿಯೊಂದು ಜೀವವು ತನ್ನ ಅಂತಿಮ ನೆಲೆ ಕಂಡುಕೊಳ್ಳಲು ಬರಬೇಕಾದ ಕರ್ಮಭೂಮಿಯೇ ಇದು. ಸುಜನತೆ, ಉದಾರತೆಗಳಲ್ಲಿ, ಶಾಂತಿ, ಶುಚಿತತೆಗಳಲ್ಲಿ ಮಾನವತೆಯು ತುಟ್ಟ ತುದಿ ಇರುವ ನಾಡು ಇದೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅಂತರ್ಮುಕ್ತತೆ ಮತ್ತು ಆಧ್ಯಾತ್ಮಿಕತೆಗಳ ತವರೂರು ಭಾರತ. ಹೀಗೆಂದವರು ಸ್ವಾಮಿ ವಿವೇಕಾನಂದರು. ಭಾರತ ನಮ್ಮ ಪವಿತ್ರ ನಾಡು. ಇದರ ಪ್ರಾಚೀನ ಇತಿಹಾಸವು ಒಂದು ದಿವ್ಯ ಜನಾಂಗದ ಪ್ರಚಂಡ ಅಂತಿಮ ಶಕ್ತಿಯ ಸಾಧನೆಗಳ ಭವ್ಯ ದರ್ಶನಗಳನ್ನೊಳಗೊಂಡಿದೆ. ನಮ್ಮ ನಾಡು ಧರ್ಮ, ಸಂಸ್ಕೃತಿಗಳು ಸನಾತನ ಮತ್ತು ಚಿರಂತನ. ದೇವತೆಗಳೇ ಈ ನಾಡಿನ ಕೀರ್ತಿಯನ್ನು ಕೊಂಡಾಡಿರುವರು. ಗಾಯಂತಿ ದೇವಾಃ ಕಿಲ ಗೀತಾಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ. ಸರ್ಗಾಪವರ್ಗಾಸ್ಪದೆ ಹಿತ ಹಿತೇತು ಭೂತೆ ಭವಂತಿ ಭೂಯಃ ಪುರುಷಾಃ ಸುರತ್ವಾತ್. ಸ್ವರ್ಗಕ್ಕಿಂತ ಮುಕ್ತಿಗೆ ದ್ವಾರವಾದ ಭಾರತದಲ್ಲಿ ಹುಟ್ಟಿದವರು ದೇವತೆಗಳಿಗಿಂತಲೂ ಧನ್ಯರು ಎಂದು ದೇವತೆಗಳೇ ಹಾಡಿದ್ದಾರೆ. ಜಗನ್ಮಾತೆ, ಆದಿಶಕ್ತಿ, ಮಹಾಮಾಯೆ, ಮಹಾದುರ್ಗೆ ಮೈತಾಳಿದ ಜೀವಂತ ಅವತಾರವೇ ಭಾರತ ಮಾತೆ ಎಂದವರು ಮಹಾಯೋಗಿ ಅರವಿಂದರು. ಭಾರತದ ಭರತ ಭೂಮಿ ಎಂದು ಎಂತಹ ಭವ್ಯ ಹೆಸರು, ಎಷ್ಟೊಂದು ಇಂಪು, ಅದೆಂತಹ ಹೆಮ್ಮೆಯ ಹೆಸರು. ಇಲ್ಲಿನ ಮಣ್ಣು, ಗಾಳಿ, ನೀರು, ಬೆಟ್ಟ ಗುಡ್ಡ, ಪಶು ಪಕ್ಷಿ, ಸ್ಥಿರಾಚರ ಪ್ರತಿಯೊಂದು ಪವಿತ್ರ. ಈ ಭೂಮಿಯ ಮಹಾಮಾತೆ ಗಹನ ಗಾಥೆಗಳು ಅಪಾರ. ಇಲ್ಲಿನ ನೀಲ ಮಹಿಮೆಗಳು ಅಸಂಖ್ಯ. ಈ ತಾಯಿಯ ಪವಿತ್ರ ಗರ್ಭದಿಂದ ಹೊರಬಂದ ಸುತರು ಆಕೆಗಾಗಿ ಮಾಡದ ತ್ಯಾಗ ಯಾವುದು? ತಮ್ಮ ವ್ಯಕ್ತಿತ್ವ, ವಾಗ್ವೈಭವ, ಹೃದಯ, ಬುದ್ಧಿ, ಮನಸ್ಸು ಎಲ್ಲವನ್ನೂ ಆಕೆಗಾಗಿ ಅರ್ಪಿಸುತ್ತಾ ಆಕೆಯ ಮಡಿಲಲ್ಲಿ ಹುಡಿಯಾಗಲು ಸಂತಸದಿಂದ ಧಾವಿಸಿದರು. ಬಂಕಿಂ, ರವೀಂದ್ರ, ಸುಬ್ರಹ್ಮಣ್ಯ ಭಾರತಿ,
ಮುಂತಾದ ರಸ ಋಷಿಗಳು ತಮ್ಮ ಕಾವ್ಯ ರಸದಿಂದ ತಾಯಿ ಭಾರತೀಯ ಅಭಿಷೇಕ ಮಾಡಿದರು. ನಮ್ಮ ತತ್ವಜ್ಞಾನಿ ಕವಿ ರವೀಂದ್ರರು ದೇವಿ ಭುವನ ಮನಮೋಹಿನಿ, ದೇವಿ ಭುವನ ಮನಮೋಹಿನಿ, ನಿರ್ಮಲ ಸೂರ್ಯ ಕರೋಚಲಧರಣಿ ಜನಕ ನೀಲ ಸಿಂಧು ಜಲ ದೌತ ಚರಣ ಚಲ ಅನಿಲ ವಿಕಂಪಿತ ಶ್ಯಾಮಲಾಚಲ ಅಂಬರ ಚುಂಬಿತ ಬಾಲ ಹಿಮಾಚಲ ಶುಭ್ರ ತುಷಾರ ಕಿರಿ. ಹೀಗೆಂದು ನೀಲ ಸಿಂಧು ಜಲ ದೌತ ಚರಣ ಚಲ ಭುವನ ಮೋಹಿನಿಯಾದ ದೇವಿ ಸಮುದ್ರದ ನೀಲ ಜಲ ನಿನ್ನ ಚರಣಗಳನ್ನು ತೊಳೆಯುತ್ತದೆ ಎಂದು ಸ್ತುತಿಸಿದರು. ಬಂಕಿಂಚಂದ್ರರಂತೂ ವಂದೇ ಮಾತರಂ ರಾಷ್ಟ್ರ ಮಂತ್ರವನ್ನು ನೀಡಿ ಹೊಸ ಯುಗವನ್ನೇ ನಿರ್ಮಿಸಿದರು. ವಂದೇ ಮಾತರಂ ತಾಯೇ ಕೊಡಮಡುವೆ, ಇದು ಕೇವಲ 2 ಪದಗಳ ನಿರ್ಜೀವ ಜೋಡಿಯಾಗಿ ಉಳಿಯಲಿಲ್ಲ. ಹಾಡುವುದಕ್ಕೆ ಚೆನ್ನಾಗಿದೆ ಎಂದು ರಚಿಸಿದ ಅಪ್ರಕಟಿತ ಸಾಲಲ್ಲ. ಮಾತೃಭೂಮಿಯೊಡನೆ ಅವಿಚ್ಛಿನ್ನ ಭಕ್ತಿ ನಿಷ್ಠೆಗಳನ್ನು ವ್ಯಕ್ತಗೊಳಿಸುವ ಪವಿತ್ರ ಶಪಥವಿದೆ. ಮಾತೃವಂದನೆಯ ದಿವ್ಯಾನಂದವನ್ನು ತಂದಿಟ್ಟು ಉನ್ಮತ್ತಗೊಳಿಸುವ ಅಪ್ರತಿಹತ ರಾಷ್ಟ್ರ ಮಂತ್ರವಾಗಿದ್ದು ಒದಗಿತು. ತಾಯ್ನಾಡಿನ ಸ್ವಾತಂತ್ರ್ಯದ ಹೋರಾಟದಲ್ಲಿ ನಗುತ್ತ ಗಲ್ಲಿನ ಉರುಳಿಗೆ ಕೊರಳು ನೀಡಲು ಸಾವಿರಾರು ತರುಣ ಹೃದಯಗಳಿಗೆ ಇದು ಪ್ರೇರಣೆ ನೀಡಿತು. ಈ ನಾಡಿಗೆ ತನ್ನ ತಾಯಿಯ ಪರಿಚಯ ಮಾಡಿಸಿದ್ದು ವಂದೇ ಮಾತರಂ. ಈ ದೇಶ ಇದು ಬರೀ ಕಲ್ಲು ಮಣ್ಣಲ್ಲದೆ ಇನ್ನೇನೋ ಎನ್ನುವವರ ಕಣ್ತೆರೆಸಿತು. ಈ ಭೂಮಿ ಕೇವಲ ಒಂದು ಜಡವಸ್ತುವಲ್ಲ, ಇವಳು ಭಾರತ ಮಾತೆ, ಭಾರತಿ. ಆಕೆ ಅಬಲೆಯಲ್ಲ, ಸರ್ವಬಲ ಸಂಪನ್ನೆ. ದಶಾಯುಧ ಪಾಡಿಯಾದ ದುರ್ಗೆ, ಬಡತನ ದೂರ ಮಾಡುವ ಲಕ್ಷ್ಮಿ, ಜ್ಞಾನದ ಬೆಳಕು ನೀಡುವ ಸರಸ್ವತಿ, ನಮ್ಮೆಲ್ಲ ಹೃದಯದೊಳಗಿನ ಭಕ್ತಿ, ತೋಳೊಳಗಿನ ಶಕ್ತಿ, ಶರೀರದಲ್ಲಿ ಸಂಚರಿಸುವ ಪ್ರಾಣ ಆಕೆಯೇ. ಭಾವನೆಯಿಂದ ಮೇಲೆದ್ದ ಮಾತೃಭಕ್ತಿಯ ಹೆದ್ದಾರಿಗಳಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಹೊಚ್ಚಿಹೋಯಿತು. ರತ್ನಾಕರಾಧಿಪತ ಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಸಮುದ್ರರಾಜನಿಂದ ಪಾದ ತೊಳೆಸಿಕೊಂಡು ಹಿಮಾಲಯವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ತಮೋತ್ತಮವಾದ ಅಸಂಖ್ಯ ಬ್ರಹ್ಮಋಷಿ ರಾಜಋಷಿ ರತ್ನಗಳಿಂದ ಅಲಂಕೃತಳಾಗಿರುವ ಭಾರತ ಮಾತೆಗೆ ನಮಸ್ಕಾರಗಳು. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟಪ್ರಾಯವಾದ ಹಿಮವರ್ಷ, ಕೆಳಗೆ ತಾಯಿಯ ಚರಣಕ್ಕೆ ನೀಲಸಿಂಧು ಜಲಸ್ಪರ್ಶ. ತನ್ಮಧ್ಯೆ ಭಾರತವಷ್ಟೇ ಒಂದು
ಒಂದೆಡೆ ದಟ್ಟವಾದ ಕಾಡು, ಇನ್ನೊಂದೆಡೆ ವಿಶಾಲ ನದಿ ಬಯಲು, ಒಂದೆಡೆ ಬಣಗುಡುವ ಮರುಭೂಮಿ, ಮತ್ತೊಂದು ಕಡೆ ಉಕ್ಕೇರಿ ಹರಿವ ಆಳ ಅಗಲವಾದ ನದಿಗಳ ಮಂಜುಳನಾದ. ಆ ತುಂಬಿದ ತಟಾಕ ಗೊಂಚಲಾಗಿ ಇಳಿಬಿದ್ದು ಕಣ್ತುಂಬುವ ಹಣ್ಣಿನ ನಾಕ, ದೃಷ್ಟಿ ಸೋಲಿಸುವ ಆ ದಟ್ಟ ಹಸಿರು ಲೋಕ. ಸುತ್ತಮುತ್ತ ಹೊಳೆ, ಕೆರೆ, ಬೆಟ್ಟಗಳು, ಪೂರ್ವ ಪಶ್ಚಿಮದಲ್ಲಿ ಅಭೇದ್ಯ ಘಟಕಗಳು, ಮೇಲೆ ಹಿಮಪ್ರಪಾತ, ಸುತ್ತ ಸಮುದ್ರದ ಗೋರ್ಬೆರೆತ. ಇದು ನಮ್ಮ ಭಾರತ. ಓ ನನ್ನ ನಿಲುವು ಎಷ್ಟು ಭವ್ಯ, ಕಾಶ್ಮೀರವೇ ನನ್ನ ಶಿರ, ಕನ್ಯಾಕುಮಾರಿಯೇ ನನ್ನ ಚರಣ, ಹಿಮಾಲಯ ಶ್ರೇಣಿಯೇ ನನ್ನ ಬಾಹುಗಳು. ನಾನು ಅಡಿಯಿಡಲು ಭಾರತವೇ ಅಡಿಯಿಟ್ಟಂತೆ. ನನ್ನ ಧ್ವನಿಯೇ ಭಾರತದ ಧ್ವನಿ, ನನ್ನ ಉಸಿರಾಟವೇ ಭಾರತದ ಉಸಿರಾಟ. ನಾನೇ ಭಾರತ, ನಾನೇ ಶಂಕರ, ಇದೇ ನೈಜ ವೇದಾಂತ. ಹೀಗೆ ಹೇಳುತ್ತಾ ಭಾರತದೊಂದಿಗೆ ಏಕರೂಪರಾದವರು ಸ್ವಾಮಿ ರಾಮತೀರ್ಥ. ನನ್ನ ದೇಶಕ್ಕೆ ಅನ್ಯಾಯವಾದರೆ ದೇವರಿಗೆ ಅನ್ಯಾಯವಾದಂತೆ ಎಂಬುದು ಹಿಂದೂ ಮತವಾದ ನನ್ನ ನಂಬಿಕೆ. ದುರ್ಬಲನಾದ ದಡ್ಡನಾದ ನನ್ನಂತಹ ಮಗನು ತಾಯಿಗೆ ತನ್ನ ರಕ್ತವನ್ನಲ್ಲದೆ ಮತ್ತೇನನ್ನು ತಾನೆ ಕೊಟ್ಟಾನೋ, ನಾನೇ ಅದನ್ನು ಮಾತೃಭೂಮಿಯ ಹುಲಿ ವೇದಿಕೆಗೆ ಅರ್ಪಿಸಿದ್ದೇನೆ. ಆಕೆಯ ಕಾರ್ಯವೆಂದರೆ ಶ್ರೀರಾಮನ ಕಾರ್ಯ ಎನ್ನುತ್ತಾ ಗಂಡುಗಲಿ ಮದನ್ಲಾಲ್ ಧೀಂಗ್ರಾ ಗಲ್ಲಿನ ಉರುಳನ್ನು ತುಂಬಿಸಿದ. ಇದೇ ಹೇ ಮಾತೃಭೂಮಿ, ನಿನಗಾಗಿ ನನ್ನ ಮನಸ್ಸನ್ನು ಮೀಸಲಿರಿಸಿದೆ. ನನ್ನ ಕಾವ್ಯರಸದಿಂದ ನಿನ್ನ ಅಭಿಷೇಕ ಮಾಡಿದೆ. ನನ್ನ ಬರವಣಿಗೆಗೆಲ್ಲ ನೀನೇ ಪ್ರೇರಣೆಯಾದೆ. ನಿನ್ನ ಕಾರ್ಯವೆಂದರೆ ಎಲ್ಲ ದೇವತೆಗಳನ್ನು ಪ್ರಸನ್ನಗೊಳಿಸುವ ಕಾರ್ಯ ಎಂದು ನಂಬಿ ನನ್ನ ಇಡೀ ಪರಿವಾರವನ್ನೇ ತಾಯ್ನಾಡ ಮುಕ್ತಿ ಯಜ್ಞದಲ್ಲಿ ತಳ್ಳಿದವರು ಸ್ವಾತಂತ್ರ್ಯ ವೀರ ಸಾವರ್ಕರ್. ಹಾವಿನದು ನೊರೆ ಹಾಲನೊಲ್ಲೆನು, ದೇವಲೋಕದ ಸುಧೆಯನೊಲ್ಲೆನು. ದೇವ ನಿನ್ನೆಯ ನಾಮಾದ್ಭುತ ರುಚಿ ಎನಗಿ ಏನು ಪಾವನಳೆದೆ ನಿನ್ನಂಗರಿ ಕಮಲದ ಸೇವೆಯದು ದೊರತಿಹುದು ತಾಯೇ ಶ್ರೀವರದ ಕೃಪೆಯಿಂದ. ಮತ್ತಿನ್ನೇನು ಬೇಡೆನೋ ಇರಲೆನಗೆ ಕರಕನ್ನ ಉಣ್ಣಲು, ಬರಿಯ ನೆಲ ಇರಲೆನಗೆ ಅಲಗಲು. ಹರಕು ಬಟ್ಟೆಗಳೇ ಎನ್ನ ಮೈಯನ್ನು ಮುಚ್ಚಿರಲೆನಗೆ, ಮುರುಕು ಗುಡಿಸಲು ಇರಲಿ ಚಾಟಿಗೆ ಸಿರಿಯರಸ ಮತ್ತೇನ ಬೇಡೆನು. ಭರತ ಭುವಿಯೊಳಿರುವುದೇ ನನಗೊಂದು ಸುಖ ವಿಭೂತಿ. ಈ ರೀತಿ ಸಾಮಾನ್ಯರ ಭಾವನೆಗಳಿಗೆ ಕವಿ ಸಾಲಿ ರಾಮಚಂದ್ರರಾಯರು ಶಬ್ದರೂಪ ನೀಡಿದರು. ರಾಷ್ಟ್ರಕವಿ ಕುವೆಂಪುರವರು ಭರತ ಕಂಡ ಹಿತವೇ ನನ್ನ ಹಿತವೆಂದು ಭರತ ಮಾತೆಯ
ಮತವೇ ನನ್ನ ಮತವೆಂದು ಭಾರತಾಂಬೆಯ ಸುತರೆ ಸೋದರರು ಎಂದು ಭಾರತಾಂಬೆಯ ಮುಕ್ತಿ ಎನಗೆಂದು ಆತ್ಮವಚ್ಯುತವೆಂದು ಜನ್ಮಗಳು ಬಹವೆಂದು ಮೃತ್ಯು ನಶ್ವರವೆಂದು ಭಾರತಿಗೆ ಜಯವೆಂದು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಕ್ಕಿ ನಡೆ ಮುಂದೆ ಎಂದೊತ್ತ ಜನಮಾನಸವನ್ನು ಬಡಿದೆಬ್ಬಿಸಿದರು. ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರಂತೂ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿನ ಧರ್ಮ ದಿಗ್ವಿಜಯದ ಬಳಿಕ ಮಾತೃಭೂಮಿಗೆ ತಲುಪಿದವರೇ ರಾಮೇಶ್ವರದ ಕಡಲ ದಂಡೆಯ ಮರಳ ರಾಶಿಯಲ್ಲಿ ಬಿದ್ದು ಹೊರಳಾಡಿದರು. ಆನಂದ ತುಂಬಿದರಾಗಿ ಮಾತೃಭೂಮಿಯ ಮಣ್ಣನ್ನು ತಲೆಯ ಮೇಲೆ ಎರಚಿಕೊಂಡರು, ಕಣ್ಣಿಗೆ ಒತ್ತಿಕೊಂಡರು. ಈ ಮಣ್ಣಿನ ಸ್ಪರ್ಶದಿಂದ ಮೈ ಮನದ ಹೊಳೆ ದೂರವಾಗುವುದೆಂದರು. ಹೇ ತಾಯಿ, ನಿನ್ನ ಧೂಳಿನಲ್ಲಿ ಹೊರಳಾಡುವುದೇ ನನಗೆ ಸುಖ. ರಾಮ ಜಾನಕಿಯರ ಪಾವನ ಪಾದಗಳು ಇಲ್ಲಿಯೇ ಓಡಾಡಿದವರಲ್ಲವೇ ನಿನ್ನ ಹೆಸರನ್ನೇ ಜಪಿಸುತ್ತಾ ಲೆಕ್ಕವಿಲ್ಲದಷ್ಟು ಸಂತರು ತಿರುಗಾಡಿದರಲ್ಲವೇ ನಿನ್ನ ಧೂಳಿನ ನಡುವೆ ತ್ರಿವಿಯಾಗಿದ್ದರೂ ಧನ್ಯನಾದೆನು ಎಂದು ಅಭಿಮಾನಪಟ್ಟವರು ಶ್ರೀ ಸಾನೆ ಗುರೂಜಿಯವರು. ಹಲವು ದೇವದೇವತೆಗಳ ಸುಂದರ ಗುಡಿಗೋಪುರಗಳು, 5 ಲಕ್ಷಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ 25 ಲಕ್ಷಕ್ಕೂ ಹೆಚ್ಚಿನ ಮಂದಿರಗಳು, ಕಣ್ಮನ ತಣಿಸುವ ನಿಸರ್ಗಸ್ನಿಗ್ಧ ಸೌಂದರ್ಯ, ನೆರೆಯರಿಯದ ಹಸುರು ಪೈರಿನ ನಾಡು, ಮುಗಿಯದ ಭಯಂಕರ ಕಾಡು, ಪ್ರಕೃತಿಯ ಸಹಜ ವೈವಿಧ್ಯತೆಯ ಗಿರಿಗಹ್ವರಗಳ ಗೂಡು, ಹಲವು ವಿಧ ಸಸ್ಯ ಸಂಪತ್ತು, ಬೇರೆಲ್ಲೂ ಕಾಣಿಸದ ಮೃಗ ಸಂಚಾರ, ಹೊಳೆವ ರತ್ನಗಳು, ಕಲ್ಲುಗಳ ಸಮೃದ್ಧ ಖನಿಜ ಭೂಮಿ, ಧನ ಧಾನ್ಯ ಹೇನುಗಳ ಧಾಮ, ಹಲವು ಭಾಷೆ ನುಡಿಗಳ ಹಲವು ಲಿಪಿಗಳ ತೋಟ, ಹಲವು ಭಾಷೆಗಳ ಲಿಪಿಯ ತೋಟ, ವಿವಿಧ ಪಂಥ ಮತಗಳ ರಸದೂಟ, ಕಾಣಲು ನಮಗಿಲ್ಲಿನ ನೋಟ, ಕಾಮನ ಬಿಲ್ಲಿನ ನೋಟ. ಒಂದೆಡೆ ಬಿಸಿಲಿನ ಬೇಗೆ, ಇನ್ನೊಂದೆಡೆ ವರ್ಷದ ಧಾರೆ, ಮಂದ ಮಾರುತನ ಸೂಸುವ ನಾಟ್ಯ, ಬಿರುಗಾಳಿಯ ಭಯಂಕರ ಆಟೋಪಾಠಗಳೆರಡೂ ಇಲ್ಲಿವೆ. ಬರಗಾಲದ ಹವಣೆ ಕೆಲವರಿಗಾದರೆ ಪ್ರವಾಹದ ಪೀಡೆ ಹಲವರಿಗೆ. ಒಂದೇ ಸೂತ್ರದಲ್ಲಿ ಈ ಎಲ್ಲ ಭಿನ್ನತೆಗಳ ಬಂಧನ, ಭಾಷಾವೇಶಗಳು, ಊಟ ವಸ್ತ್ರಗಳ ವರ್ಣ ಪಂಥಗಳು, ಈ ಎಲ್ಲ ವಿವಿಧತೆಯ ನಡುವೆಯೂ ಏಕತೆಯ ಅವರ ಸ್ತೋತ್ರದ ನಿರಂತರ ಪ್ರವಾಹ ಹರಿದ ಪವಿತ್ರ ಭೂಮಿ ಇದು. ಆದರ್ಶ ಬದುಕಿನ ರೀತಿಯನ್ನು ಕಂಡುಂಡವರ ಭೂಸ್ವರ್ಗ. ಒಂದೇ ರಾಷ್ಟ್ರ ಜೀವನ, ಒಂದೇ ಪರಂಪರೆ, ಸಂಸ್ಕೃತಿ, ತತ್ವಜ್ಞಾನ, ಜೀವನಾದರ್ಶಗಳ ಧರ್ಮಭೂಮಿ.
ಮಾತೃಭೂಮಿ, ಗುರುಸ್ವರೂಪಿ, ಕರ್ಮಭೂಮಿ, ಧ್ಯಾನಭೂಮಿ, ನಿಜವಾಗಿಯೂ ದೇವಭೂಮಿ ಮತ್ತು ಮೋಕ್ಷಭೂಮಿ ಎಂದು ನಮ್ಮ ಕೃಷ್ಣಾರರು ಮತ್ತು ಋಷಿಗಳಿಂದ ಆರಾಧಿತವಾದ ನಾಡು ಭಾರತ. ತನ್ನ ಧೂಳಿನ ಕಣಕಣದಲ್ಲಿಯೂ ದೇವಾತ್ಮವನ್ನು ಒಳಗೊಂಡ ಈ ದೇಶ ನಮಗೆ ಅತಿ ಪಾವನವೆನಿಸಿದೆ. ಪರಮ ಭಕ್ತಿಯ ಕೇಂದ್ರವಾಗಿರುವುದು ಆಶ್ಚರ್ಯವೇನಲ್ಲ. ಇದು ರಾಮಕೃಷ್ಣರು ಅವತರಿಸಿದ ದೇವಭೂಮಿ. ರಾಮಾಯಣ ಮಹಾಭಾರತಗಳಂತಹ ಕಾವ್ಯ ಗಂಗೆಗಳ ಉಗಮಸ್ಥಾನ. ಬಾಳಿನ ಸಾರ್ಥಕತೆ ಕಂಡ ಮುಗಿಲೆತ್ತರಕ್ಕೆ ಬದುಕನ್ನೆತ್ತಿದ ಮಹಾಮಹಿಮ ಮಾತೃಭೂಮಿ. ಮಾನವನನ್ನು ಪೂರ್ಣತೆಗೆ ಕರೆದೊಯ್ಯಬಲ್ಲ ಪುರುಷ ಶ್ರೇಷ್ಠರ ಪಿತೃಭೂಮಿ. ಶಂಕರ, ರಾಮಾನುಜ, ಮಧ್ವ, ಬುದ್ಧ, ಬಸವ, ಚಂದ್ರಗುಪ್ತ, ಚಾಣಕ್ಯ, ಹರಿಹರ, ಬುಕ್ಕ, ವಿದ್ಯಾರಣ್ಯ, ಶಿವರಾಣ, ಗುರು ಗೋವಿಂದ, ಪರಮಹಂಸ ವಿವೇಕರ ಭಕ್ತಿ, ಅರವಿಂದರ ಪ್ರಾಣಪ್ರಿಯ ಗುರುಸ್ವರೂಪಿ ಭಾರತ ಭೂಮಿ. ಬ್ರಹ್ಮಋಷಿ ರಾಜಋಷಿಗಳ ಧಾಮ. ಕವಿ ಕೋಗಿಲೆಗಣ ಪುಣ್ಯಾರಾಮ. ಸಾಮಾನ್ಯ ಬದುಕನ್ನು ನಿತ್ಯದ ಕಾರ್ಯವನ್ನೇನು ತಪಸ್ಸಿನಂತೆ ಆಚರಿಸಿದವರೇ ಸಮಾಜ ನಮ್ಮದು. ಸಹಸ್ರಾರು ವರ್ಷಗಳ ನಿರಂತರ ಜೀವನ ಪ್ರವಾಹ ಹರಿದ ಅವಿನಾಶಿ ಈ ಭೂಮಿ. ಅದೆಷ್ಟೋ ಘನಘೋರ ಸಂಗ್ರಾಮಗಳ, ಅಸಂಖ್ಯ ಕಷ್ಟ ನಷ್ಟಗಳ ಪರಂಪರೆಯ ನಡುವೆಯೂ ತಲೆ ಎತ್ತಿ ನಿಂತ ಮೃತ್ಯುಂಜಯಂಬು. ಧೂಳಿದ ಕಣದಲ್ಲೂ ಕಂದು ಮುಳ್ಳು, ಮಣ್ಣು, ಮರ, ಹೊಳೆ, ಬೆಟ್ಟಗಳಲ್ಲಿಯೂ ದೈವಾಂಶವನ್ನು ಗುರುತಿಸಿದ ಕೃಷ್ಣಾರರ ಭೂಮಿ. ಜ್ಞಾನ ವಿಜ್ಞಾನ ತತ್ವಜ್ಞಾನಗಳ ಶಾಶ್ವತ ಉತ್ತುಂಗವನ್ನು ತಲುಪಿದ ಮಹಾಮೇಧಾವಿಗಳ ಅವರು. ಬೌದ್ಧಿಕ ಔನ್ನತ್ಯದೊಂದಿಗೆ ಹೃದಯ ವೈಶಾಲ್ಯದ ಅಸೀಮ ಗಡಿಗಳನ್ನು ದಾಟಿದ ಶ್ರೇಷ್ಠರ ನಾಡು ಭಾರತ. ಸಾಕು. ಇದು ಮುಗಿಸ್ಬಿಡ್ತೀನಿ. Stop recording.